ಆತ್ಮಕರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಮಂಗಳಾಷ್ಟಕದ ಅರ್ಥಗಳು. ಒಂದನೆಯ ಶ್ಲೋಕ ಅರ್ಹಂತು ಭಗವಂತ. ಅದರ ಅರ್ಥ: ಇಂದ್ರರುಗಳಿಂದ ಪೂಜಿತರಾದ ಅರ್ಹಂತ ಭಗವಂತರು, ಸಕಲ ಸಿದ್ಧಿಗಳ ಸ್ವಾಮಿಯಾದಂತಹ ಸಿದ್ಧ ಭಗವಾನರು, ಜಿನಶಾಸನದ ಉನ್ನತಿಯನ್ನು ಮಾಡುವಂತಹ ಆಚಾರ್ಯರು, ಸಿದ್ಧಾಂತದ ಸುಶಿಕ್ಷಣವನ್ನು ಕೊಡುವಂತಹ ಪೂಜ್ಯ ಉಪಾಧ್ಯಾಯರು, ಹಾಗೂ ರತ್ನತ್ರಯ ಆರಾಧನೆಯನ್ನು ಮಾಡುವಂತಹ ಪೂಜ್ಯ ದಿಗಂಬರ ಸಾಧುಗಳು ಅಂದರೆ ಮುನಿಗಳು, ಈ ಪಂಚಪರಮೇಶಿಗಳು ದಿನಾಲು ನಮಗೆ ಮಂಗಲವನ್ನು ಉಂಟು ಮಾಡಲಿ. ಶ್ಲೋಕ 2ರ ಅರ್ಥ: ಶ್ರೀಮನ್ನಮ್ರ ಸುರಾಸುರೇಂದ್ರ ಅರ್ಥ: ಸಂಪದ್ಯುಕ್ತರು, ನಮಸ್ಕರಿಸುತ್ತಿರುವವರು ಆದ ದೇವೇಂದ್ರ, ಅಸುರೇಂದ್ರರುಗಳ ಕಿರೀಟಗಳಲ್ಲಿ ಪ್ರಕಾಶಮಾನವಾದ ರತ್ನಗಳ ಕಾಂತಿಯಿಂದ ಪ್ರಕಾಶಮಾನವಾದ ಪಾದಗಳ ಉಗುರುಗಳು ಎಂಬ ಚಂದ್ರರುಳ್ಳವರು, ಶಾಸ್ತ್ರವೆಂಬ ಸಮುದ್ರಕ್ಕೆ ಚಂದ್ರರು, ನಿತ್ಯರು, ಯೋಗಿ ಜನರಿಂದ ಸ್ತುತಿಸುವುದಕ್ಕೆ ಯೋಗ್ಯರು ಆದ ಆ ಅರ್ಹತ್ ಸಿದ್ಧಾಚಾರೋಪಾಧ್ಯಾಯ ಅಂದ್ರೆ ಅರಿಹಂತರು, ಸಿದ್ಧರು, ಆಚಾರ್ಯರು, ಉಪಾಧ್ಯಾಯರು, ಸಾಧುಗಳು, ಅರ್ಹತ್ ಸಿದ್ಧಾಚಾರ್ಯೋಪಾಧ್ಯಾಯ ಸಾಧುಗಳೆಂಬ ಪಂಚಪರಮೇಶಿಗಳು ಮಂಗಲವನ್ನು ಮಾಡಲಿ. ಶ್ಲೋಕ 3ರ ಅರ್ಥ: ಸಮ್ಯಕ್ ದರ್ಶನ ಬೋಧ ರೊತ್ತಮಮಲ. ಅದರದ್ದು ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ್ಯ ರೂಪವು, ದೋಷರಹಿತವು, ತನ್ನನ್ನು ಧರಿಸಿದವರನ್ನು ಪವಿತ್ರ ಮಾಡುವುದು ಆದ ರತ್ನತ್ರಯವು, ಮೋಕ್ಷಲಕ್ಷ್ಮಿಯ ಪಟ್ಟಣಕ್ಕೆ ಸ್ವಾಮಿಯಾದ ಜಿನೇಶ್ವರರಿಂದ ಹೇಳಲ್ಪಟ್ಟದ್ದು, ಮೋಕ್ಷದಾಯಕವೂ ಆದ ಧರ್ಮವು, ಸತ್ಯಶಾಸ್ತ್ರವೆಂಬ ಅಮೃತವು, ಎಲ್ಲ ಜಿನಬಿಂಬಗಳು, ಲಕ್ಷ್ಮೀ ಸ್ಥಾನವಾದ ಚೈತ್ಯಾಲಯವು, ಹೀಗೆ 3 ವಿಧವಾಗಿಯೂ 4 ವಿಧವಾಗಿಯೂ ಹೇಳಲ್ಪಟ್ಟ ಈ ರತ್ನತ್ರಯ ಧರ್ಮ, ಆಗಮ, ಜಿನಬಿಂಬ, ಚೈತ್ಯಾಲಯಗಳು ಮಂಗಲವನ್ನು ಮಾಡಲಿ. ಶ್ಲೋಕ 4ರ ಅರ್ಥ ಅಂದ್ರೆ ನಾಭಿಯಾದಿ ಜಿನಾದಿ. ಅಲ್ಲಿ ನೋಡ್ಕೊಂಡ್ರೆ 3 ಲೋಕದಲ್ಲಿ ಪ್ರಸಿದ್ಧರಾದ ನಾಭಿರಾಜ ಪುತ್ರರು ಮೊದಲಾದ 24 ತೀರ್ಥಂಕರರು, ಐಶ್ವರ್ಯ ಯುಕ್ತರಾದ ಭರತೇಶ್ವರ ಮೊದಲಾದ 12 ಜನ ಚಕ್ರವರ್ತಿಗಳು, 99 ಮಂದಿ ನಾರಾಯಣ, ಪ್ರತಿನಾರಾಯಣ, ಬಲಭದ್ರ ಇವರುಗಳು, 3 ಕಾಲದಲ್ಲಿಯೂ ಪ್ರಸಿದ್ಧರಾದ ಈ 63 ಪುರುಷರು ಮಂಗಲವನ್ನು ಮಾಡಲಿ. ಶ್ಲೋಕ 5ರ ಅರ್ಥ: ಯೋ ಗರ್ಭಾವತ್ಸ. ಅಲ್ಲಿ ನೋಡ್ಕೊಟ್ರಿ ಭಗವಂತರುಗಳ ಗರ್ಭಾವತಾರದ ಉತ್ಸವವು, ಜನ್ಮಾಭಿಷೇಕೋತ್ಸವವು, ದೀಕ್ಷಾ ಗಮನದಿಂದ ಉಂಟಾದ ವೈಭವವು, ಕೇವಲ ಜ್ಞಾನೋತ್ಸವವು, ಮೋಕ್ಷ ನಗರ ಪ್ರವೇಶದ ಮಹಿಮೆಯು, ಸ್ವರ್ಗೀಕ ದೇವತೆಗಳಿಂದ ಮಾಡಲ್ಪಟ್ಟ ಈ 5 ಕಲ್ಯಾಣಕಗಳು ಯಾವಾಗಲೂ ಮಂಗಲವನ್ನು ಮಾಡಲಿ. ಶ್ಲೋಕ 6ರ ಅರ್ಥ: ಕೈಲಾಸೋರ್ಷಭದಂದು ಋಷಭ ಸ್ವಾಮಿಯ ನಿರ್ವಾಣ ಭೂಮಿಯಾದ ಕೈಲಾಸ ಪರ್ವತವು, ವರ್ಧಮಾನ ಸ್ವಾಮಿಯ ನಿರ್ವಾಣ ಭೂಮಿಯಾದ ಪಾವಾಪುರಿಯು, ವಾಸುಪೂಜ್ಯ ಜಿನೇಶ್ವರರ ನಿರ್ವಾಣ ಭೂಮಿಯಾದ ಯಾವ ಚಂಪಾಪುರಿಯು, ಉಳಿದ 20 ತೀರ್ಥಂಕರರ ನಿರ್ವಾಣ ಭೂಮಿಯಾದ ಸಮ್ಮೇದ ಪರ್ವತವು, ಪೂಜ್ಯರಾದ ನೇಮಿ ಜಿನೇಶ್ವರರ ನಿರ್ವಾಣ ಭೂಮಿಯಾದ ಊರ್ಷಿಯಂತಗಿರಿಯು, ಪ್ರಸಿದ್ಧವಾದ ವೈಭವವುಳ್ಳ ಆ ನಿರ್ವಾಣ ಭೂಮಿಗಳು ಮಂಗಲವನ್ನು ಮಾಡಲಿ. ಶ್ಲೋಕ 7ರ ಅರ್ಥ ಅಂದ್ರೆ ಜ್ಯೋತಿರ್ವ್ಯಂತರ. ಅದರದು ಜ್ಯೋತಿಷ್ಕ ದೇವತೆಗಳ ಗೃಹಗಳಲ್ಲಿಯೂ, ವ್ಯಂತರ ದೇವತೆಗಳ ಗೃಹಗಳಲ್ಲಿಯೂ, ಭವನವಾಸಿ ದೇವತೆಗಳ ಗೃಹಗಳಲ್ಲಿಯೂ, ಮೇರು ಪರ್ವತದಲ್ಲಿಯೂ, ಕುಲ ಪರ್ವತದಲ್ಲಿಯೂ, ನೇರಳೆಯ ಚೈತ್ಯ ವೃಕ್ಷದಲ್ಲಿಯೂ, ಬೋರಗದ ಚೈತ್ಯ ವೃಕ್ಷದಲ್ಲಿಯೂ, ವಕ್ಷಾರ ಪರ್ವತದಲ್ಲಿಯೂ, ವಿಜಯಾರ್ಧ ಪರ್ವತದಲ್ಲಿಯೂ, ಇಶ್ವಾಕಾರ ಪರ್ವತದಲ್ಲಿಯೂ, ಕುಂಡಲ ಪರ್ವತದಲ್ಲಿಯೂ, ನಂದೀಶ್ವರ ದ್ವೀಪದಲ್ಲಿಯೂ, ಮಾನುಷ್ವತರ ಪರ್ವತದಲ್ಲಿಯೂ ಇರುವ ಅಕೃತ್ರಿಮವಾದ ಜಿನಾಲಯಗಳು ಮಂಗಲವನ್ನು ಮಾಡಲಿ. ಶ್ಲೋಕ 8:
ಏ ಸರ್ವೌಷಧಯ. ಅದರ ಅರ್ಥ ಸರ್ವೌಷಧಿ ವೃದ್ಧಿ ಸಂಪನ್ನರು, ಶ್ರೇಷ್ಠವಾದ ತಪಸ್ಸಿನ ವೃದ್ಧಿಯನ್ನು ಹೊಂದಿದ 5 ಮಂದಿಗಳು, ಅಷ್ಟಾಂಗ ಮಹಾನಿಮಿತ್ತವನ್ನು ಹೇಳುವುದರಲ್ಲಿ ನಿಪುಣರು, ಅಷ್ಟವಿಧ ಚಾರಣರು, 5 ಮಂದಿ ಜ್ಞಾನರಸಿ ಸಂಪನ್ನರು, 3 ಮಂದಿ ಕಾಯ ವಾಗ್ ಮನೋ ಬಲ ಉಳ್ಳವರು, ಬುದ್ಧಿವೃದ್ಧಿ ಸಂಪನ್ನರು, ಸಮಸ್ತರಿಂದಲೂ ಪೂಜಿಸಲ್ಪಟ್ಟ ಈ 7 ಗಣಧರರು ಮಂಗಲವನ್ನು ಮಾಡಲಿ. ಶ್ಲೋಕ 9ರ ಅರ್ಥ ಅಂದ್ರೆ ದೇವಿಯವಷ್ಟು ಜಯಾಧಿಕ. ಅದರದ್ದು ಜಯ ಮೊದಲಾದ 8 ದೇವಿಯರು, 16 ವಿದ್ಯಾದಿ ದೇವತೆಗಳು, ತೀರ್ಥಂಕರರ ತಾಯಿ ತಂದೆಗಳು, ಯಕ್ಷ ಯಕ್ಷಿಯರು, 32 ದೇವತೆಗಳು, ನವಗ್ರಹರು, 15 ತಿಥಿ ದೇವತೆಗಳು, 8 ದಿಕ್ಕನ್ಯೆಯರು, 10 ದಿಕ್ಪಾಲಕರು. ಈ ದೇವ ಸಮೂಹಗಳು ಮಂಗಲವನ್ನು ಮಾಡಲಿ. ಇನ್ನು ಮುಂದೆ 10ನೆಯ ಶ್ಲೋಕ ಆದಿತ್ಯಾದಿ ನವಗ್ರಹ. ಇದರ ಅರ್ಥ ನೋಡ್ರಿ. ಆದಿತ್ಯ ಆದಿ ನವಗ್ರಹಗಳ ದೇವತೆಗಳು, ದಿಕ್ಪಾಲಕರು, ವೃಷಭನಾಥರು ಆದಿ ಜನರಲ್ಲಿ ಉತ್ತಮರು, ಗಣಧರರು, 4 ಪ್ರಕಾರದ ದೇವತೆಗಳು, ರಾಮ ಆದಿಗಳು, ಭರತ ಆದಿ 12 ಚಕ್ರವರ್ತಿಗಳು, ಸಮಸ್ತ ಯಕ್ಷ ಇಂದ್ರರು, ಶಾಸನ ರಕ್ಷ ದೇವತೆಗಳು ಮಂಗಲವನ್ನು ಉಂಟು ಮಾಡಲಿ. ಶ್ಲೋಕ 11 ಆಕಾಶ ಮೂರ್ತಿ. ಅದ್ ನೋಡ್ಕೊಟ್ರಿ. ಮೂರ್ತಿ ಇಲ್ಲದೆ ಇರುವುದರಿಂದ ಆಕಾಶ ರೂಪನು, ಪಾಪ ಸಮೂಹವನ್ನು ನಾಶ ಮಾಡಿರುವುದರಿಂದ ಅಗ್ನಿ ರೂಪನು, ಕ್ಷಮೆಯನ್ನು ಹೊಂದಿರುವುದರಿಂದ ಪೃಥ್ವಿ ರೂಪನು, ಪರಿಗ್ರಹ ಸಂಬಂಧವಿಲ್ಲದೆ ಇರುವುದರಿಂದ ವಾಯುರೂಪನು, ಶ್ರೇಷ್ಠವಾದ ಗುಣಗಳ ಸಮಾನತೆಯಿಂದ ಜಲರೂಪನು, ಆತ್ಮ ಕಾರ್ಯಗಳಲ್ಲಿ ಉತ್ತಮ ಯಾಜಕ ರೂಪನು, ಸೌಮ್ಯ ಭಾವದ ಸಂಬಂಧದಿಂದ ಚಂದ್ರರೂಪನು, ಕಾಂತಿಯ ಸಂಬಂಧದಿಂದ ಸೂರ್ಯರೂಪನು, ಸರ್ವ ವ್ಯಾಪಕನು, ಸರ್ವದರ್ಶಿಯೂ ಆದ ಶ್ರೀ ಜಿನೇಶ್ವರರು ನಿಮಗೆ ಮಂಗಲವನ್ನೀಯಲಿ. ಶ್ಲೋಕ 12ರ ಅರ್ಥ ಅಂದ್ರೆ ಯಹ ಕರ್ತ ಜಗತಾಂ. ಅದರದು ಯಾವನು ಜಗತ್ಕರ್ತನಾಗಿದ್ದಾನೋ, ಭವ್ಯರು ಯಾವನನ್ನು ಮುಖ್ಯ ಪುರುಷನನ್ನಾಗಿ ಹೇಳುತ್ತಾರೋ, ಯಾವನಿಂದ ಹಿತಾಹಿತವು ಹೇಳಲ್ಪಟ್ಟಿದ್ದೀತೋ, ಯಾವನಿಗೆ ಮುನಿಜನರು ನಮಸ್ಕಾರವನ್ನು ಮಾಡುತ್ತಾರೋ, ಯಾವನ ದೆಸೆಯಿಂದ ವೇದ ಪರಂಪರೆಯುಂಟಾಗಿದ್ದೀತೋ, ಯಾವನ ಸಂಪತ್ತಿಯು ಸ್ಥಿರವಾದುದೋ, ಯಾವನಲ್ಲಿ ಲೋಕವು ನಿಂತಿದೆಯೋ ಅಂತಹ ಜಿನೇಶ್ವರರು ನಿಮಗೆ ನಿಶ್ರೇಯಸ್ಸಿಗೋಸ್ಕರ ಇರಲಿ, ಅಂದ್ರೆ ಮೋಕ್ಷ ಸುಖವನ್ನು ಉಂಟು ಮಾಡಲಿ ಎಂದು ಅರ್ಥವು. ಶ್ಲೋಕ 13 ಸರ್ಪೋಹಾರ. ಇದರ ಅರ್ಥ ಧರ್ಮದ ಪ್ರಭಾವದಿಂದ ಸರ್ಪವು ಮಾಲೆಯಾಗಿ ಬದಲಾಗುತ್ತದೆ, ಖಡ್ಗವು ಕೋಮಲ ಹೂವಿನಂತೆ ಮೃದುವಾಗುತ್ತದೆ, ವಿಷವು ಅಮೃತವಾಗಿ ಬದಲಾಗುತ್ತದೆ, ಶತ್ರುವು ಪ್ರೇಮ ಮಾಡಲಾರಂಭಿಸುತ್ತಾನೆ, ದೇವತೆಗಳು ಪ್ರಸನ್ನ ಮನಸ್ಸಿನಿಂದ ವಶರಾಗುತ್ತಾರೆ. ಹೆಚ್ಚು ಏನು ಹೇಳಲಿ, ಧರ್ಮದಿಂದಲೇ ದೇವತೆಗಳು ಆಕಾಶದಿಂದ ರತ್ನಗಳ ಮಳೆಯನ್ನು ಸುರಿಸುತ್ತಾರೆ. ಅಂತಹ ಧರ್ಮವೇ ನಿಮ್ಮೆಲ್ಲರ ಕಲ್ಯಾಣವನ್ನು ಮಾಡಲಿ. ಶ್ಲೋಕ 14ರ ಅರ್ಥ ಇತ್ತಂ ಶ್ರೀಜಿನ ಮಂಗಳ. ಅದು ಈ ರೀತಿಯಾಗಿ ಯಾವ ಸುಜ್ಞಾನಿಗಳು ಸೌಭಾಗ್ಯವನ್ನು ಸಂಪತ್ತನ್ನು ಕೊಡುವ ಶ್ರೀ ಜಿನ ಮಂಗಲಾಷ್ಟಕವನ್ನು ತೀರ್ಥಂಕರರ ಕಲ್ಯಾಣಕಗಳಲ್ಲಿಯೂ ಮಹೋತ್ಸವಗಳಲ್ಲಿಯೂ ಪ್ರಾತಃ ಕಾಲದಲ್ಲಿಯೂ ಕೇಳುತ್ತಾರೋ ಮತ್ತು ಪಠನ ಮಾಡುತ್ತಾರೋ ಅಂತಹ ಸುಜನರು ಧರ್ಮಾರ್ಥ ಕಾಮ ಪುರುಷಾರ್ಥ ಯುಕ್ತವಾದ ಸಂಪತ್ತನ್ನೂ ನಾಶರಹಿತ ಮೋಕ್ಷ ಸಂಪತ್ತನ್ನೂ ಅವರು ಹೊಂದುತ್ತಾರೆ. ಶ್ರೀ ಋಷಭನಾಥನವರು 24 ಜವಾಬ.